ಪೊಲೀಸರು ಅಂದ ತಕ್ಷಣ ನಮಗೆ ನೆನಪಾಗೋದು ಕೇವಲ ಲಾಠಿ ಹಿಡ್ಕೊಂಡು ದಂಡ ವಿಧಿಸೋದು ಅಥವಾ ಕಠಿಣ ಸ್ವಭಾವದವರು ಕಂಡಂಗೆ ಉಗಿತಾರೆ ಮಾಡ್ತಾರೆ ಅಂತ ನಾವು ಅನ್ಕೊಂಡ್ಬಿಟ್ಟಿದ್ದೀವಿ. ಇವತ್ತೇನಾಗಿದೆ ಅಂದರೆ ನಾವು ಕಳ್ಳಗಿಂತ ಈ ಪೊಲೀಸರನ್ನೇ ನೋಡಿದರೆ ಹೆದರುವಂತಹ ಪರಿಸ್ಥಿತಿ ಆಗಿದೆ. ಯಾಕಂದರೆ ನಾವು ಯಾರಾದರೂ ಪೊಲೀಸರು ದೂರದಲ್ಲಿ ನಿಂತ್ಕೊಂಡ್ರೆ, ನಾವೇನಾದರೂ ಗಾಡಿ ಓಡಾಡಿಸ್ತಾ ಇದ್ದರೆ ನಾವು ಗಾಡಿನ ಸೈಡಲ್ಲಿ ಹಾಕ್ಕೊಂಡು ಅಥವಾ ಬೇರೆ ರಸ್ತೆಯಲ್ಲಿ ಹೋಗ್ಬಿಡ್ತೀವಿ. ಇಂತಹ ಒಂದು ವ್ಯವಸ್ಥೆ ಈಗ ನಾವು ನಮ್ಮ ಸಮಾಜದಲ್ಲಿ ಕಾಣ್ತಾ ಇರೋದು ಈ ಪೊಲೀಸರ ಬಗ್ಗೆ. ಆದರೆ ಈ ಪೊಲೀಸರು ಕೂಡ ಮನುಷ್ಯರೇ, ಇವರು ಕೂಡ ನಮ್ಮ ಸಮಾಜದವರೇ ಅಂತ ನಮ್ಗೆ ಗೊತ್ತಿಲ್ಲ. ಹೌದು ಸ್ನೇಹಿತರೆ, ಮನುಷ್ಯತ್ವಕ್ಕೆ ಭಾಷೆ, ಜಾತಿ, ಅಧಿಕಾರ, ಧರ್ಮಗಳಿಲ್ಲ ಅನ್ನೋದನ್ನು ಮೀರತನ್ನ ಈ ಪೊಲೀಸ್ ಅಧಿಕಾರಿಗಳು ಸಾಬೀತುಪಡಿಸಿದ್ದಾರೆ. ಇದು ಕೇಳ್ತಾ ಇದ್ರೆ, ನೀವು ನೋಡ್ತಾ ಇದ್ರೇ ನಿಜಕ್ಕೂ ವಿಚಿತ್ರ ಅನಿಸುತ್ತೆ. ಯಾಕಪ್ಪ, ಏನಪ್ಪ, ಏನಾಯಿತು ಈ ಪೊಲೀಸರಿಗೆ ಈ ರೀತಿ ಮಾಡ್ತಾ ಇದ್ದಾರಲ್ಲ ಅಂತ. ಹೌದು, ದಾರಿಯಲ್ಲಿ ಬಿದ್ದಂತಹ ಒಬ್ಬ ಬಡ ವೃದ್ಧನಿಗೆ ಅವರು ಸಹಾಯ ಮಾಡಿದ ರೀತಿ ನೋಡಿ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಏನು ನೆಟ್ಟಿಗರೇನಿದ್ದಾರಲ್ಲೇ ನಿಜಕ್ಕೂ ಎಮೋಷ್ನಲ್ ಆಗಿದ್ದಾರೆ, ಭಾವುಕರಾಗಿದ್ದಾರೆ. ಹೌದು, ಇದು ನಿಜವಾದ ಘಟನೆ, ಸತ್ಯ ಘಟನೆ ನಡೆದಿದೆ. ಉತ್ತರ ಪ್ರದೇಶ ನಗರದ ಮೀರತ್ನಲ್ಲಿ ನಡೆದ ಈ ಹೃದಯ ಸ್ಪರ್ಶಿ ಘಟನೆ ಸಾಮಾಜಿಕ ಜಾಲತಾಣದಲ್ಲಿ ನಿಜಕ್ಕೂ ಸಖತ್ತಾಗಿ ವೈರಲ್ ಆಗ್ತಿದೆ. ಅವತ್ತು ಸಂಜೆ ಪ್ರತಾಪ್ಪುರದ ಫ್ಲೈಓವರ್ನ ಬಿಸಿ ರಸ್ತೆಯಲ್ಲಿ ವಾಹನಗಳ ವೇಗ ಮತ್ತು ಶಬ್ದ ತುಂಬಾನೇ ಜೋರಾಗಿತ್ತು. ಇಂತಹ ಗಡಿಬಿಡಿ ಸಮಯದಲ್ಲಿ ಬೈಕ್ನಲ್ಲಿ ಒಂದು ಬೇಳೆಯ ಮೂಟೆಯನ್ನು ಹೊತ್ತು ತಾಗುತ್ತಿದ್ದ ಒಬ್ಬ ರೈತ ಇದ್ದಕ್ಕಿದ್ದ ಹಾಗೆ ಅದೇನಾಯ್ತೋ ಗೊತ್ತಿಲ್ಲ, ಬ್ರೇಕ್ ಫೇಲ್ ಆಯ್ತೋ ಅಥವಾ ಗಾಡಿ ನಿಂತೋಯ್ತೋ ಅಥವಾ ಆ ವ್ಯಕ್ತಿಯ ತಲೆ ಸುತ್ತಿ ಆ ವ್ಯಕ್ತಿ ಗಾಡಿಯಿಂದ ಬಿದ್ದಿದ್ದಾನೆ. ಬಿದ್ದ ತಕ್ಷಣ ಏನಾಗಿದೆ, ನಿಯಂತ್ರಣ ಕಳೆದುಕೊಂಡು ಆ ಬೈಕು ರಸ್ತೆ ಮೇಲೆ ಉರುಳು ಬಿದ್ದಿದೆ. ಸದ್ದು ಕೇಳಿ ಕೆಲವರು ತಿರುಗಿ ನೋಡಿದ್ದಾರೆ, ಆದರೂ ಕೂಡ ತಮ್ಮ ಪಾಡಿಗೆ ತಾವು ಹೋಗಿದ್ದಾರೆ. ಎಷ್ಟೋ ಗಾಡಿಗಳು ಬರ್ತಾ ಇರ್ತವೆ, ಹೋಗ್ತಾ ಇರ್ತವೆ. ಆ ವ್ಯಕ್ತಿ ಬಿದ್ದಿದ್ದಾನೆ ಅನ್ನೋದು ಕೂಡ ಜನರು ನೋಡದೆ ಹೋಗ್ತಾ ಇದ್ದಾರೆ. ವೇಗವಾಗಿ ಇರುವಂತಹ ಆ ಟೈಮು, ಆ ಮಧ್ಯಾಹ್ನ ವೇಗವಾಗಿ ಸಾಗುವಂತಹ ವಾಹನಗಳ ಭರಾಟೆಯಲ್ಲಿ ಯಾರೂ ಕೂಡ ಆ ವ್ಯಕ್ತಿಯ ಬಗ್ಗೆ ಅಷ್ಟಾಗಿಯೂ ಕೂಡ ಕೇರ್ ಮಾಡಿಲ್ಲ. ಇನ್ನು ಪೊಲೀಸರಂತರೂ ಏನ್ರಿ ಕೇರ್ ಮಾಡ್ತಾರೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಅದೇನಾಗಿದೆ ಅಂದರೆ, ಬಿದ್ದ ರಭಸಕ್ಕೆ ಆ ಏನು ಬೇಳೆಯ ಮೂಟೆ ಏನಿದೆಯಲ್ಲ ಸಂಪೂರ್ಣವಾಗಿ ಹರಿದೋಗಿದೆ. ರಸ್ತೆ ತುಂಬ ಎಲ್ಲ ಬೇಳೆಕಾಳು ಹರಡಿಕೊಂಡಿದೆ, ಚಿಲ್ಲಾಪಿಲ್ಲಿಯಾಗಿ ಹೋಗಿದೆ. ವಾಹನಗಳು ಕೂಡ ಆ ಒಂದು ಬೇಳೆ ಮೇಲೇ ಹಾಯ್ದುಕೊಂಡು ಹೋಗಿವೆ. ಏನಾಗಿದೆ ಅಂದರೆ, ಆ ವೃದ್ಧ ಡೆಲಿವರಿ ಮಾಡಬೇಕಾಗಿತ್ತು ಕೆಲವೊಂದು ಕಡೆ ಹೋಗಿ. ಹೀಗಾಗಿ ಎಲ್ಲಿ ಈಗ ಏನು ಬೇಳೆ ಬಿದ್ದಿದೆಯಲ್ಲ ಹಾಳಾಗುತ್ತೆ ಅನ್ನೋ ಭಯದಿಂದ ಪಾಪ ವ್ಯಕ್ತಿ ಅಳ್ತಾ ನಿಂತಿದ್ದಾನೆ. ಏನ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ, ತೀವ್ರ ಆತಂಕದಲ್ಲಿ ನಿಂತ್ಕೊಂಡಿದ್ದಾನೆ. ಅಲ್ಲೇ ಅಸಹಾಯಕನಾಗಿ ರಸ್ತೆ ಮೇಲೆ ಕುಳಿತು ಬಿಟ್ಟಿದ್ದಾನೆ. ಅಷ್ಟರೊಳಗೆ ಏನಾಗಿದೆ ಅಂದ್ರೆ, ಇದ್ದಷ್ಟನ್ನ ಬಳಸ್ಕೊಳ್ಳೋಣ, ಇದ್ದಷ್ಟನ್ನ ಬಾಚ್ಕೊಳ್ಳೋಣ ಅಂತ ಅವನೇನ್ ಮಾಡಿದ್ದಾನೆ, ಆ ಚೀಲದಲ್ಲಿ ಮೆಲ್ಲಗೆ ಬೇಳೆಯನ್ನ ಹಾಕೋಕೆ ಮುಂದಾಗಿದ್ದಾನೆ. ಆದರೆ ಈ ಸೀನು ನೋಡ್ತಾ ಇದ್ರೂ ಜನ ಯಾರು ಕೂಡ ಅವನ ಸಹಾಯಕ್ಕೆ ಬಂದಿಲ್ಲ. ಮೇಲಾಗಿ ಬಿಸಿಲಿನ ಧಗೆ, ಟ್ರಾಫಿಕ್ನ ಗದ್ದಲ ಮತ್ತು ದೈಹಿಕ ದೌರ್ಬಲ್ಯದ ನಡುವೆ ಆ ವೃದ್ಧ ಪಡುತ್ತಿರುವ ಪಾಡನ್ನ ನೋಡಿ ಅಲ್ಲೇ ನಿಂತಿದ್ದಂತಹ ತಮ್ಮ ಕರ್ತವ್ಯವನ್ನು ಮಾಡುತ್ತಿದ್ದಂತಹ ಕೆಲವು ಪೊಲೀಸರು ಅದನ್ನ ಗಮನ ಹರಿಸಿದ್ದಾರೆ. ಅದೇ ಸಮಯದಲ್ಲಿ ಸಮೀಪದಲ್ಲಿದ್ದಂತಹ ವ್ಯಕ್ತಿ ಅಂದರೆ ಇನ್ಸ್ಪೆಕ್ಟರ್ ರಾಮ್ಪಾಲ್ ಮತ್ತು ಅವರ ಪೊಲೀಸ್ ತಂಡ ಈ ದೃಶ್ಯವನ್ನ ನೋಡಿದೆ. ರಸ್ತೆ ಮಧ್ಯೆ ಬಿದ್ದಿದ್ದಂತಹ ವೃದ್ಧನ ಅಸಹಾಯಕತೆ ಮತ್ತು ಅವನ ಕಣ್ಣಲ್ಲಿದ್ದಂತಹ ಆತಂಕವನ್ನ ಕಂಡು ತಕ್ಷಣ ಪೊಲೀಸ್ ಅಧಿಕಾರಿಗಳು ತಮ್ಮ ಕರ್ತವ್ಯದ ಸೀಮೆಯನ್ನ ಮೀರಿ ಮಾನವೀಯತೆಯ ದಾರಿಯಲ್ಲಿ ಹೆಜ್ಜೆ ಹಾಕಿದ್ದು ಅಲ್ಲಿ ನಾವು ಕಾಣಬಹುದಾಗಿದೆ. ಹೌದು, ಒಂದೇ ಒಂದು ಕ್ಷಣನ ವ್ಯರ್ಥ ಮಾಡದೆ ಅವರು ವೇಗವಾಗಿ ಆ ವ್ಯಕ್ತಿ ಇದ್ದ ಸ್ಥಳಕ್ಕೆ ಹೋಗಿದ್ದಾರೆ. ಅಲ್ಲಿ ಅವರು ಕಾನೂನು ಜಾರು ಮಾಡುವ ಅಧಿಕಾರಿಗಳಾಗಿಲ್ಲ, ಬದಲಿಗೆ ಆ ವೃದ್ಧನ ಪಾಲಿಗೆ ಆಪದ್ ಬಾಂಧವರ ತರ ಕಾಣಿಸಿಕೊಂಡಿದ್ದಾರೆ. ಹೌದು, ಟ್ರಾಫಿಕ್ಗೆ ಯಾವುದೇ ತೊಂದರೆ ಆಗಬಾರದು ಅಂತ ಕೆಲವು ಪೊಲೀಸರು ಕೈಯಲ್ಲಿ ಲಾಠಿ ಹಿಡಿದು ರಕ್ಷಣಾತ್ಮಕವಾಗಿ ನಿಂತುಕೊಂಡ್ರೆ, ಇನ್ನು ಕೆಲವರು ವೃದ್ಧನಿಗೆ ಬೆಳೆಯನ್ನ ಮೂಟೆಯಲ್ಲಿ ತುಂಬಲು ಕೂಡ ಸಹಾಯ ಮಾಡಿದ್ದಾರೆ. ಹೌದು ಸ್ನೇಹಿತರೆ, ಸಮಾಜದಲ್ಲಿ ಪೊಲೀಸ್ ಅಂದ್ರೆ ಕೇವಲ ಲಾಠಿ ಬೀಸೋದು, ದಂಡ ವಿಧಿಸೋದು ಅಥವಾ ಕಠಿಣ ಶಿಕ್ಷೆ ನೀಡುವುದು ಅಂತ ನಾವು ನಮ್ಮ ಜನಸಾಮಾನ್ಯರಲ್ಲಿ ಒಂದು ತಪ್ಪು ಕಲ್ಪನೆ ಅಥವಾ ಭಯ ಹುಟ್ಟುಕೊಂಡಿರೋದು ನಿಜಾನೇ. ಆದರೆ ಪೊಲೀಸರಲ್ಲೂ ಕೂಡ ಮನಸ್ಸಿರುತ್ತೆ, ಪೊಲೀಸರಲ್ಲೂ ಕೂಡ ಹೃದಯ ಇರುತ್ತೆ. ಅವರು ಮನುಷ್ಯರು, ಅವ್ರಿಗೂ ಕೂಡ ಒಂದು ಭಯ ಭಕ್ತಿ ಇರುತ್ತದೆ ಅನ್ನೋದನ್ನು ನಾವು ಮರ್ತು ಬಿಡ್ತೀವಿ. ಆದರೆ ಇದರಲ್ಲಿ ಒಂದು 10% ಪೊಲೀಸರು ಈ ರೀತಿ ಇರ್ತಾರೆ ಅಂತ ನಾನು ಅನ್ಕೊತೀನಿ ಸ್ನೇಹಿತರೆ. ಆದರೆ ಈ ಘಟನೆ ಈ ಎಲ್ಲ ಪೂರ್ವಗ್ರಹಗಳನ್ನು ಮತ್ತು ತಪ್ಪು ಕಲ್ಪಗಳನ್ನು ಸಂಪೂರ್ಣವಾಗಿ
ತೊಡೆದು ಹಾಕಿದೆ ಅಂತ ನಾನು ಹೇಳಬಲ್ಲೆ. ಯಾಕಂದರೆ ಇದನ್ನು ನೋಡಿದರೆ ನನಗೂ ಕೂಡ ಹೌದಪ್ಪ, ಪೊಲೀಸರು ಮನುಷ್ಯರು ಅಂತ ಅನಿಸ್ತಾ ಇದೆ. ಕಾಕಿ ಬಣ್ಣದ ಸಮವಸ್ತ್ರ ಕೇವಲ ಅಧಿಕಾರ ಮತ್ತು ಶಿಸ್ತಿನ ಸಂಕೇತ ಮಾತ್ರವಲ್ಲ, ಇದು ಬಡವರ ಹಾಗೂ ಅಸಹಾಯಕ ಪಾಲಕರಿಗೆ ಭರವಸೆ, ಆಸರೆ ಎಂಬುದನ್ನು ಈ ಮೀರತ್ನ ಪೊಲೀಸ್ ಸಿಬ್ಬಂದಿ ಮತ್ತೊಮ್ಮೆ ನಿರೂಪಿಸಿದ್ದಾರೆ. ಸ್ನೇಹಿತರೆ, ಕಷ್ಟದಲ್ಲಿದ್ದಾಗ ನೆರವಿಗೆ ಬರುವ ಕೈಗಳೇ ನಿಜವಾದ ದೇವರ ರೂಪ ಎಂಬ ಮಾತಿಗೆ ಈ ಘಟನೆ ಒಂದು ಅತ್ಯುತ್ತಮ ಉದಾಹರಣೆ ಅಂತ ನಾನು ಹೇಳ್ಬೋದು. ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಕಾಪಾಡೋದ್ರ ಜೊತೆಗೆ ಮಾನವೀಯತೆಯೇ ಎಲ್ಲ ಧರ್ಮಗಳಿಗಿಂತ ಮೀಗಿಲಾಗಿದ್ದು ಎಂಬುದನ್ನು ಮೀರತ್ನ ಪೊಲೀಸ್ ಅಧಿಕಾರಿಗಳು ತೋರಿಸಿಕೊಟ್ಟಿದ್ದಾರೆ. ನಿಜಕ್ಕೂ ಇಂತಹ ಅಧಿಕಾರಿಗಳು ಸಮಾಜಕ್ಕೆ ಬೇಕಾಗಿರ್ತಾರೆ. ರಕ್ಷಕನಾಗಿ ಬಂದ ಪೊಲೀಸರು ನಿಜವಾದ ಆಪದ್ಭಾವ ಅಂತ ನಾವು ಹೇಳ್ಬೋದು. ನಿಜಕ್ಕೂ ಈ ಒಂದು ಹೃದಯ ಸ್ಪರ್ಶಿ ಘಟನೆ, ಈ ರೀತಿಯ ಪೊಲೀಸ್ಗಿರಿ ಮಾಡೋದ್ರಿಂದ ಎಲ್ಲರನ್ನ ಮೆಚ್ಚುಗೆ ಪಡಿಸುತ್ತೆ. ಸ್ನೇಹಿತರೆ, ಈ ವಿಡಿಯೋ ನಮಗೆ ಕೇವಲ ಒಂದು ಘಟನೆಯನ್ನು ತೋರಿಸೋದಿಲ್ಲ, ಬದಲಿಗೆ ನಮ್ಮ ನಡುವೆ ಮಾನವೀಯತೆಯ ಬದುಕಿದೆ ಅಂತ ಈ ಒಂದು ಭರವಸೆಯನ್ನು ಮೂಡಿದೆ ಅಂತ ನಾನು ಹೇಳ್ಬೋದು. ನಾನೇ ನೋಡ್ತಾ ಇದ್ದೀನಲ್ಲ, ಈ ಒಂದು ವಿಡಿಯೋದಲ್ಲಿ ಎಷ್ಟೋ ಜನ ತಮ್ಮ ಪಾಡಿಗೆ ತಾವು ಹೋಗ್ತಾ ಇದ್ದಾರೆ. ಆದರೆ ಪೊಲೀಸರು ಅದನ್ನು ಮಾಡಬಹುದಾಗಿತ್ತು, ಅಥವಾ ಅದನ್ನು ಏನೋ ಆ ವೃದ್ಧನಿಗೆ ಎಲ್ಲೋ ಹೆದರಿಸಿ ಅವನ್ನ ಕಳಿಸ್ಬೋದಾಗಿತ್ತು. ಆದರೆ ಅವರು ಮಾಡಲಿಲ್ಲ. ಅವರು ಅಲ್ಲೇ ನಿಂತ್ಕೊಂಡು ಆ ವೃದ್ಧನ ಬೇಳೆಗಳು ಚಿಲ್ಲಾಪಲ್ಲಿ ಆಗಿತ್ತು ರೋಡ್ ಮೇಲೆ, ಅದನ್ನೆಲ್ಲ ಸಂಗ್ರಹ ಮಾಡಿ ಚೀಲಲ್ಲಿ ಹಾಕಿ ಅವನಿಗೆ ಎಲ್ಲಿ ಹೋಗಬೇಕು ಅನ್ನೋದನ್ನು ದಾರಿ ಮಾಡಿಕೊಟ್ಟಿದ್ದಾರೆ ಮತ್ತು ಚೀಲದಲ್ಲಿ ಬೇಳೆಯನ್ನು ತುಂಬಿ ಅವನನ್ನು ಬೀಳ್ಕೊಟ್ಟಿದ್ದಾರೆ. ಹೌದು ಸ್ನೇಹಿತರೆ, ಮಾನವೀಯತೆ ಅನ್ನೋದು ಕೇವಲ ಒಂದು ಪದ ಅಲ್ಲ, ಅದೊಂದು ಜೀವಂತ ಭಾವನೆ ಮತ್ತು ಅನುಕಂಪ ಅರಿವು. ಇದು ಮನುಷ್ಯನನ್ನು ಇತರ ಜೀವಿಗಳಿಂದ ಭೇದ ಮಾಡುವ ಒಂದು ಅತ್ಯಂತ ಸುಂದರವಾದ ಗುಣ ಅಂತ ನಾನು ಹೇಳ್ಬೋದು. ಹೌದು, ಪರರ ನೋವಿಗೆ ಸ್ಪಂದಿಸುವ ಗುಣನೇ ಮಾನವೀಯತೆ. ಮತ್ತೊಬ್ಬರ ಕಷ್ಟವನ್ನು ನೋಡಿ ಇದು ನನ್ನ ಸಮಸ್ಯೆ ಇಲ್ಲ ಅಂತ ಮುಖ ತಿರುಗಿಸ್ಕೊಂಡ್ರೆ ಅವನು ಮನುಷ್ಯನೇ ಅಲ್ಲ. ಅವರ ನೋವನ್ನು ತನ್ನದೇ ನೋವೆಂದು ಭಾವಿಸಿ ಸ್ಪಂದಿಸಿದರೆ ಮಾತ್ರ ಅದು ಮನುಷ್ಯತ್ವ, ಮಾನವೀಯತೆ ಅಂತ ಹೇಳ್ಬೋದು. ಹೌದು, ಇದಕ್ಕೆ ಜಾತಿ ಆಗಲಿ, ಧರ್ಮ ಆಗಲಿ, ಅಧಿಕಾರ ಆಗಲಿ, ನಾನು ಪೊಲೀಸು, ನಾನು ವಕೀಲು, ನಾನು ರಾಜಕೀಯ ವ್ಯಕ್ತಿ, ನಾನು ಸಾಫ್ಟ್ವೇರ್ ಇಂಜಿನಿಯರು, ಅದು ಇದು ಅಂತ ಹೇಳ್ಕೊಳ್ಳೋದೆಲ್ಲ ಸ್ನೇಹಿತರೆ. ಸಂದರ್ಭದಲ್ಲಿ ಕೆಲಸಕ್ಕೆ ಬರೋನೇ ನಿಜವಾದ ಮನುಷ್ಯ, ನಿಜವಾದ ಅಧಿಕಾರ ಅಂತ ಹೇಳ್ಬೋದು. ಮಾನವೀಯತೆಗೆ ಯಾವುದೇ ಜಾತಿ, ಭಾಷೆ ಅಥವಾ ಧರ್ಮ ಅಥವಾ ದೇಶದ ಗಡಿ ಕೂಡ ಇಲ್ಲ ಅಂತ ಹೇಳ್ಬೋದು. ಇದು ಕೇವಲ ಹೃದಯದಿಂದ ಹೃದಯಕ್ಕೆ ಹರಿಯುವಂಥ ಪ್ರೀತಿ ಮಾತ್ರ. ಇದೊಂದು ಸಹಾಯ ಹಸ್ತ ಅಂತ ನಾವು ತಿಳ್ಕೋಬೇಕು. ಇದನ್ನು ನಾವು ನಿಸ್ವಾರ್ಥ ಸೇವೆ ಅಂತ ತಿಳ್ಕೋಬೇಕು. ಯಾವುದೇ ಒಂದು ಪ್ರತಿಫಲ ಅಪೇಕ್ಷೆ ಮಾಡದೆ ಕಷ್ಟದಲ್ಲಿರೋವರಿಗೆ ಸಹಾಯ ಮಾಡುವುದೇ ಮನುಷ್ಯತ್ವದ ಮೂಲ ತತ್ವ ಅಂತ ಹೇಳ್ಬೋದು. ಹೌದು, ಮೀರತ್ನ ಪೊಲೀಸರು ಆ ವೃದ್ಧನಿಗೆ ಬೇಳೆ ತುಂಬಲು ಸಹಾಯ ಮಾಡಿದಾಗ ಕಂಡಿದ್ದು ಅದು ಕೂಡ ಒಂದು ನಿಸ್ವಾರ್ಥ ಕಾಳಜಿ ಅಂತಲೇ ಹೇಳ್ಬೋದು. ಜಗತ್ತು ಇಷ್ಟು ಸುಂದರವಾಗಿ ಶಾಂತಿಯಿಂದ ಮುನ್ನಡೆಯುವುದಕ್ಕೆ ಕೇವಲ ಕಾನೂನು ಅಷ್ಟೇ ಅಲ್ಲ ಸ್ನೇಹಿತರೆ, ಮನುಷ್ಯರ ನಡುವೆ ಇರುವಂತಹ ಪರಸ್ಪರ ನಂಬಿಕೆ, ಕರುಣೆ ಅಂತಲೇ ಕಾರಣ ಅಂತ ಹೇಳ್ಬೋದು. ಕಷ್ಟದಲ್ಲಿದ್ದವರಿಗೆ ಒಂದು ಸಣ್ಣ ಸಾಂತ್ವನದ ಮಾತು ಅಥವಾ ಹಸ್ತ ನೀಡಿದರೆ ಆ ಸಿಗುವ ತೃಪ್ತಿಯೇ ಬೇರೆ. ಆದರೆ ಜನ ಇವತ್ತು ಟೈಮ್ ಇಲ್ಲ, ಯಾವುದಕ್ಕೂ ಟೈಮ್ ಇಲ್ಲ. ಕೆಲವರೊಬ್ಬರು ಏನಂದರೆ ಆಕ್ಸಿಡೆಂಟ್ ಆದರೂ ಕೂಡ ನಾವು ನೋಡ್ತೀವಿ. ಇವತ್ತು ಮನುಷ್ಯ ಅಲ್ಲಿ ಸಾಯ್ತಿರ್ತಾನೆ, ಯಾರು ಕೂಡ ಫೋನ್ ಮಾಡಿ ಒಂದು ಆ್ಯಂಬುಲೆನ್ಸನ್ನು ಕರೆಯೋದಿಲ್ಲ, ಯಾರೂ ಕೂಡ ನಿಂತು ನೋಡೋದಿಲ್ಲ. ನಿಂತು ನೋಡಿದರೂ ಕೂಡ ಮಾಡೋದೇನು ಗೊತ್ತಾ, ಎಲ್ಲರೂ ಕ್ಯಾಮ್ರಾವನ್ನು ತೆಗಿತಾರೆ. ಯಾಕಂದರೆ ಕೈಯಲ್ಲಿ ಮೊಬೈಲ್ ತೆಗೆದರೆ ಸಾಕು, ಕ್ಯಾಮ್ರಾವನ್ನು ಶೂಟ್ ಮಾಡ್ತಾರೆ. ಅಯ್ಯೋ ವೈರಲ್ ಆದರೆ ಸಾಕು, ನನ್ನ ರೀಲು, ನನ್ನ ವಿಡಿಯೋ ವೈರಲ್ ಆದರೂ ಸಾಕು ಅಂತ ನೋಡ್ತಿರ್ತಾರೆ. ಅಂಥದ್ರಲ್ಲಿ ಸಹಾಯ ಮಾಡಲು ಯಾರೂ ಬರೋದಿಲ್ಲ. ಇವತ್ತು ಅಂಥ ಪರಿಸ್ಥಿತಿ ಆಗಿದೆ. ಪ್ರತಿಯೊಬ್ಬರು ಮೊಬೈಲ್ ತೆಗೆದು ರೀಲ್ಸ್ಗಳನ್ನ ಮಾಡ್ತಾರೆ, ವಿಡಿಯೋಗಳನ್ನ ಮಾಡ್ತಾ ಇದ್ದಾರೆ ಹೊರತು ಆ ವ್ಯಕ್ತಿಗೆ ಸಹಾಯ ಮಾಡೋಕ್ಕೆ ಮುಂದಾಗೋದಿಲ್ಲ ಅನ್ನೋದು ಇವತ್ತಿನ ಈ ಸೋಷಿಯಲ್ ಮೀಡಿಯಾ ಮಾಡಿಕೊಟ್ಟಿರುವಂತಹ ಒಂದು ಕೆಟ್ಟವಾದಂತಹ ಒಂದು ಪದ್ಧತಿ ಅಂತ ನಾನು ಹೇಳ್ಬೋದು ಸ್ನೇಹಿತರೆ. ದಯವಿಟ್ಟು ನೀವು ಕೂಡ ಇಂಥ ಕೆಲಸ ಮಾಡಬೇಡಿ. ಯಾರಾದರೂ ಸಮಸ್ಯೆಯಲ್ಲಿದ್ದರೆ ಹೋಗುವಾಗ ಬರುವಾಗ ಅವನು ಯಾವುದೇ ಜಾತಿ ಆಗಲಿ, ಯಾವುದೇ ಬಣ್ಣ ಆಗಲಿ, ಯಾವುದೇ ಧರ್ಮ ಆಗಲಿ, ನೀವೇನಾದರೂ ಆಗಿರಲಿ, ದಯವಿಟ್ಟು ನೀವು ಕ್ಯಾಮ್ರಾದಿಂದ ಶೂಟ್ ಮಾಡೋ ಬದಲು ದಯವಿಟ್ಟು ಅವನಿಗೆ ಸಹಾಯ ಮಾಡಿ, ಅವಳಿಗೆ ಸಹಾಯ ಮಾಡಿ. ಅದು ಒಂದು ಮಾನವೀಯತೆ. ಬೇಕಾದರೆ ಅದನ್ನು ಬೇಕಾದ್ರೆ ಬೇರೆಯವರು ಶೂಟ್ ಮಾಡಿಕೊಳ್ಳಿ ಅಲ್ವಾ. ಆದರೆ ಮೊದಲ ಕರ್ತವ್ಯ ನೀವು ಆ ವ್ಯಕ್ತಿಗೆ ಸಹಾಯ ಮಾಡಬೇಕು ಅನ್ನೋದೇ ನನ್ನ ಒಂದು ಕೋರಿಕೆ. ದಯವಿಟ್ಟು ಇಂತಹ ವಿಡಿಯೋಗಳನ್ನು ಬೇರೆಯವ್ರ ಜೊತೆ ಹಂಚಿಕೊಳ್ಳಿ, ಸಹಾಯ ಮಾಡಿ, ಮಾನವೀಯತೆಯನ್ನು ಮೆರೆಯಿರಿ ಸ್ನೇಹಿತರೆ.